वो बात नहीं बोलिएगा, आप मैनेज कर लीजिए। अगर ना गाना होता है। गुज़िश्ता 2 हफ्तों से सियासी हलक़ों में सैंट्रो रवि के नाम से हलचल मची हुई है। मुख्तलिफ पार्टियों ने बयान और तस्वीरें जारी करते हुए हुक्मरान बीजेपी लीडरों का सैंट्रो रवि के साथ राब्ता साबित करने की कोशिश की है। सैंट्रो रवि को अपनी गलतियों पर शर्मिंदा होने के बजाय उसको एहसास तक नहीं है कि उसने कैसे घिनौने जुर्म किए हैं। रिपोर्ट्स के मुताबिक रवि खाकी वर्दी से भी खौफजदा नहीं है। केएस मंजुनाथ उर्फ सैंट्रो रवि, जिस पर ह्यूमन ट्रैफिकिंग सरगना होने के चार्जेस हैं, सियासतदानों से रवाबित रखने का इल्ज़ाम है। कर्नाटक पुलिस ने सैंट्रो रवि को गुजरात के अहमदाबाद से गिरफ्तार किया था और मैसूर पुलिस ने इत्तला दी है कि इब्तदाई तफ्तीश के बाद सैंट्रो रवि को 24 घंटे के अंदर अदालत में पेश किया जाएगा। 51 साला सैंट्रो रवि पर उसकी बीवी की तरफ से दायर एक मुकदमे में गिरफ्तार किया गया है और इल्ज़ाम है कि 2019 में नशे की दवाइयाँ देकर उससे ज़बरदस्ती शादी की गई थी। मैसूर के पुलिस कमिश्नर रमेश भानोट ने कहा कि सैंट्रो रवि का तिब्बी मुआयना कराया जा चुका है और बुनियादी इंक्वायरी जारी है। चीफ मिनिस्टर बसवराज बोम्मई ने तहकीकात का हुक्म दिया और कहा कि दीगर पार्टियों के रहनुमाओं के भी सैंट्रो रवि से रवाबित है। ಅರೆಸ್ಟ್ ಮಾಡಲಾಗಿದೆ ಸರ್। ಸದ್ಯಕ್ಕೆ 4 ಜನಕ್ಕೆ ಈಗ ನಾವು ದಸ್ಗೆ ನಾವು ಮಾಡಿದ್ದೀವಿ. ಈಗ ನಾವು ಇನ್ನೂ ನೋಡ್ತೀವಿ ಯಾರು ಇವರಿಗೆ ಆ ಟೈಮ್ ಸಹಾಯ ಇಲ್ಲ ಬಹಳ ಆಕ್ಟಿವ್ ಆಗಿ ಮಾಡಿದರೆ ಮತ್ತೆ ಅವ್ರ ಮೇಲೆ ಕೊಡ್ತೀವಿ. ಸರ್, ತಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿ ಈ ಪ್ರಕರಣದ ತನಿಖೆ ಸದ್ಯಕ್ಕೆ ಆಗ್ತಿದೆ ಅಂತ. ಉಳಿದಂತಹ ಪ್ರಕರಣಗಳು ಈಗ ಚಾರ್ಜ್ ಶೀಟ್ ಆಗಿರುವಂಥದ್ದು ಅಥವಾ ಪ್ರಕರಣ ದಾಖಲಾಗಿರುವಂಥದ್ದು ಅದ್ರ ಬಗ್ಗೆ ಪರಿಶೀಲನೆಗಳು ಯಾವಾಗ ಆಗ್ಬೋದು ಸರ್? ನೋಡ್ರಿ, ಈಗ ಅವನು ನಿನ್ನೆ ಬೆಳಿಗ್ಗೆನೀಗ ಬಂದಿದ್ದಾನೆ. ಫಸ್ಟ್ ನಾವು ಈ ಕೇಸ್ ಬಗ್ಗೆ ನಾವು ನೋಡಬೇಕಾಗತ್ತೆ, ಗೊತ್ತಾಯ್ತಾ. ಫಸ್ಟ್ ನಮ್ಮದು ಪ್ರಯಾರಿಟಿ ಇದೆ, ವಿಜಯನಗರ ಠಾಣೆಯಲ್ಲಿ ಯಾವ ಕೇಸ್ ದಾಖಲಾಗಿದೆ ಆ ನಮ್ಮದು ಪ್ರಯಾರಿಟಿ ಇದೆ, ಆ ನಮ್ಮದು ಮ್ಯಾಂಡೇಟ್ ಇದೆ, ಅದು IO ಏನಿದೆ ಆ ಕೆಲಸ ಮಾಡ್ತಾರೆ. ಆ ನಂತರ ಎಲ್ಲ ಇದು ಮುಗಿದ ನಂತರ ಮತ್ತೆ ನಾವು ಬೇರೆ ಕೇಸ್ ಬಗ್ಗೆ ನಾವು ಆರೋಗ್ಯ ಅವನು ಇನ್ಸುಲಿನ್ ಎಲ್ಲ ತಗೊಳ್ತಾನೆ. ಆರೋಗ್ಯ ಅವನು ಈಗ ಪ್ರತಿಯೊಂದು ತಾಸಿಗೆ ಅವನು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾನೆ. ನಾವು ನೋಡ್ತೀವಿ ಮತ್ತೆ ನೋಡಿ ಈಗ ಮಾತಾಡ್ತಾ ಇದ್ದಾನೆ. ಅವ್ರಿಗೆ IO ಏನಿದ್ದಾರೆ ಅವ್ರಿಗೆ ಸಹಕರಿಸಬೇಕು, ಅವ್ರಿಗೆ ಜೊತೆಗೆ ಅವರು ಮಾತಾಡ್ತಾ ಇದ್ದಾನೆ. ನಮ್ಮ ಶಿವಶಂಕರ್ ಅವರು ಅವ್ರದ್ದು ಸ್ಟೇಟ್ಮೆಂಟ್ ರಿಕಾರ್ಡ್ ಮಾಡ್ತಾರೆ. ಸದ್ಯಕ್ಕೆ ನಾವು ಫಸ್ಟ್ ಅದು ಕೇಳಬೇಕು ನಾವು. ಈಗ ಅವನು ಬೆಳಿಗ್ಗೆ ಇದು 4 ತಾಸುಗಳು ಆಗಿಲ್ಲ, ಈಗಾಗಲೇ ಎಲ್ಲ ಮಾಡೋಕ್ಕೆ ಆಗಲ್ಲ. ಈಗ ನಾವು ಪೊಲೀಸ್ ಕಸ್ಟಡಿ ನಾವು ಕೇಳ್ತೀವಿ. ಪೊಲೀಸ್ ಕಸ್ಟಡಿ ಸಿಕ್ಕಿದ ನಂತರ ಮತ್ತೆ ನಾವು ಬೇರೆ ನೋಡಿ. ಈಗ ನಾವು ಅರ್ಲಿ ಮಾರ್ನಿಂಗ್ ನೋಡಿ ಕರ್ಕೊಂಡು ನಾವು ಬಂದಿದ್ದೀವಿ. ಈಗ ಒಂದು ಹೇಳಿಕೆ ಏನಿದೆ ನಾವು ರಿಕಾರ್ಡ್ ಮಾಡ್ತೀವಿ. ಅವನು 2ನೇ ತಾರೀಕು ಕೇಸ್ ದಾಖಲಾಗಿದೆ ಮತ್ತು ಯಾಕಿಂತ ಮುಂಚೆ ಏನೇನು ಮಾಡಿದ್ದಾನೆ, ಯಾಕೆ ಇಲ್ಲ ಈ ಗಲಾಟೆ ಕೇಸ್ ಆಯಿತು, ಮತ್ತು 2ನೇ ತಾರೀಕಿನ ನಂತರ ಅವನು ಎಲ್ಲಿ ಹೋಗಿದ್ದಾನೆ, ಏನೇನು ಮಾಡಿದ್ದಾನೆ, ಯಾರ್ಯಾರು ಸಹಾಯ ಮಾಡಿದ್ದಾರೆ, ಇದು ಎಲ್ಲ ವಿಷಯ ಬಗ್ಗೆ ಅದು ನಮ್ಮ IO ಏನಿದ್ದಾರೆ ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಅವ್ರದ್ದು ವಿಚಾರಣೆ ಈಗ ನಡೀತಾ ಇದೆ. ಆನಂತರ ಅವರು ಮೆಡಿಕಲ್ ಮಾಡಿಸಿ ನಮ್ಮ ಮ್ಯಾಜಿಸ್ಟ್ರೇಟ್ಸ್ ಎದುರಿಗೆ ಅವ್ರಿಗೆ ನಾವು ಅವರ ಸಮಕ್ಷದಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ನಾವು ಪೊಲೀಸ್ ಕಸ್ಟಡಿ ನಾವು ಕೇಳ್ತೀವಿ. ಅದು ನೋಡೋಣ. ಮತ್ತು ಈಗ ಮುಂದೆ ಅದು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ವಿಚಾರಣೆ ಅದು ಮಾಡಲಾಗಿದೆ. ಅಲ್ಲ, ಈಗ ಅದು ನಾವೆಲ್ಲ ರಿವೀಲ್ ನಾವು ಮಾಡೋದು. ಈಗ ಹೇಳಿದ್ದಾನೆ, ಆದರೆ ನಾವು ಏನು ಹೇಳಿದ್ದಾನೆ ನಮಗೆಲ್ಲೂ ಗೊತ್ತಿತ್ತು. ಅವ್ರಿಗೆ ಫಾಲೋ ನಾವು ಮಾಡಿದ್ದೀವಿ. ಅದೇ ರೂಟ್ಗೆ ಅವನು ಹೋಗಿದ್ದಾನೆ. ಸೊ ನಾವು ನಮಗೇನು ಮಾಹಿತಿ ಇತ್ತು ಅದು ಆ ಪ್ಲೇಸ್ನಲ್ಲಿ ನಾವು ಎಲ್ಲ ಅದೇ ಮೂಮೆಂಟ್ ಬಂದಿದೆ. ಡೀಟೇಲ್ಸ್ ಏನಿದೆ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿದ ನಂತರ ನಾವು ಶೇರ್ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಹೆಜ್ಜೆಗೆ ಡೀಟೇಲ್ಸ್ ಶೇರ್ ಮಾಡೋದು ಸರಿ ಆಗೋದಿಲ್ಲ. ಅದು ನಾವು ಈಗ ವಿಚಾರಣೆ ಮಾಡ್ತಾಯಿದ್ವಿ. ಅವನ್ನೆಲ್ಲ ಈಗ ಹೇಳಿಕೆ ಎಲ್ಲ ಅದು ಮಾಡಿಕೊಂಡು ಎಲ್ಲ ವಿಷಯಗಳು ಮತ್ತು ಇದು ಸರ್ಚ್ ನಾವು ಮಾಡಿದ್ವಿ, ಅಲ್ಲಿ ಏನು ಮೆಟೀರಿಯಲ್ ಸಿಕ್ಕಿದೆ ಎಲ್ಲ ಅದು ನಾವು